ನಮಸ್ಕಾರ, ವೆಲ್ಕಮ್ ಟು ಮಸಾಲಾ ಚಾಯ್ ಮೀಡಿಯಾ. ನಾನು ಅಕ್ಷಯ್ ರೇವಣ್ಕರ್. ರೀಸೆಂಟ್ಲಿ ನಾವು ಒಂದು ರೋಟಿ ಮೇಕರ್ ನಿಮಗೆ ತೋರಿಸಿದ್ವಿ. ಅದು ಮಹಾಲಕ್ಷ್ಮಿ ಸ್ಮಾರ್ಟ್ ಅನ್ನೋ ಕಂಪ್ನಿಯಿಂದ. ಸೊ ಅವ್ರದ್ದೇನೆ ಇನ್ನೊಂದು ಯುನೀಕ್ ಕ್ರಿಯೇಟಿವ್ ಒಂದು ಮೆಷಿನ್ ಇದೆ. ಅದೇನು ಮಾಡುತ್ತೆ ಅಂತ ಹೇಳಿದ್ರೆ, ಈ ಮಸಾಲೆ ಪುಡಿಗಳಿರ್ಬೋದು ಅಥವಾ ಮೆಣಸಿನ್ಕಾಯಿ ಪುಡಿಗಳಿರ್ಬೋದು ಅಥವಾ ಈ ಗೊಜ್ಜುಗಳಿರ್ಬೋದು, ಅದನ್ನೆಲ್ಲ ಪ್ರಿಪೇರ್ ಮಾಡೋಕ್ಕೆ ಒಂದು ಒಳ್ಳೆ ಗ್ರೈಂಡರ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮತ್ತು ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಇದನ್ನು ನೀವು ಮನೇಲೇ ಇಟ್ಕೊಂಡು ಉಪಯೋಗಿಸ್ಬೋದು. ಇಲ್ಲಿ ನಾನು ಮೈಸೂರು ಮನೆ ಮಸಾಲ ಅನ್ನೋ ಅವರ ಒಂದು ಮನೆಗೆ ಬಂದಿದ್ದೆ. ಅವರು ಒಂದು ಮಸಾಲೆ ಪುಡಿನ ಇಲ್ಲಿ ರೆಡಿ ಮಾಡ್ತಾ ಇದ್ರು. ಅವ್ರದ್ದು ಇವಾಗ ಅಪ್ಗ್ರೇಡ್ ಮಾಡ್ತಾ ಇರೋದಕ್ಕೋಸ್ಕರ ಅವರೊಂದು ಮೆಷಿನರಿನ ಇವಾಗ ಮಹಾಲಕ್ಷ್ಮಿ ಸ್ಮಾರ್ಟ್ ಅವ್ರ ಕಡೆಯಿಂದ ಆರ್ಡರ್ ಮಾಡಿದ್ದಾರೆ. ಸೊ ಬನ್ನಿ ನೋಡ್ಕೊಂಡ್ ಬರೋಣ ಅಂತ ಹೇಗಿದೆ ಅಂತ ಅಂದ್ಬಿಟ್ಟು ಈ ಮಸಾಲಾ ಗ್ರೈಂಡಿಂಗ್ ಮೆಷಿನ್. ಇದು 3 HP ಮೋಟರ್ ಸರ್, ಸಿಂಗಲ್ ಪೇಸ್ಗೆ ಓಡುತ್ತೆ. ನೀವು ಎಷ್ಟು ಬೇಕಾದ್ರೆ ಎಷ್ಟು ಹಾಕೋಬೋದಿಲ್ಲ. ಖಾರದ ಪುಡಿ, ಸಾಂಬಾರ್ ಪುಡಿ, ಈ ಥರದ್ದೆಲ್ಲದು ಗ್ರೈಂಡಿಂಗ್ ಮಾಡ್ಕೋಬಹುದು. ಇದೆಲ್ಲದು ನೈಸ್ ಆಗುತ್ತೆ. ಇದು ಕಂಪನಿ ಹೆಸರು ಬಂದ್ಬಿಟ್ಟು ಮಹಾಲಕ್ಷ್ಮಿ ಸ್ಮಾರ್ಟ್ ಇಂದ ಇದೆ. ಮ್ಯಾನುಫ್ಯಾಕ್ಚರ್ ಬಂದ್ಬಿಟ್ಟು ಅಥಣಿ, ಬೆಳಗಾಂ ಡಿಸ್ಟಿಕ್ ಅಲ್ಲಿ ಇದೆ. 1 ಅವರಿಗೆ ಬಂದ್ಬಿಟ್ಟು 15ರಿಂದ 20 kg ಗ್ರೈಂಡಿಂಗ್ ಮಾಡ್ಕೋಬಹುದು ನಾವು. ಖಾರದ ಪುಡಿ, ಸಾಂಬಾರ್ ಪುಡಿ, ಈ ತರ ವೆಟ್ ಬೇಕಾದ್ರೆ ವೆಟ್ಟು, ಚಟ್ನಿ ಮತ್ತೆ ಬೆಳ್ಳುಳ್ಳಿ, ಶುಂಠಿ ಅದೆಲ್ಲ ಪೇಸ್ಟ್ ಎಲ್ಲ ಮಾಡ್ಕೋಬಹುದು ನೀವು. ಸರ್, ಇದರಲ್ಲಿ ಎಷ್ಟು ತರ ಇಂಗ್ರೀಡಿಯೆಂಟ್ಸ್ ಇದೆ ಸರ್? ಇದು ಪಲಾವ್ ಪೌಡರ್ ಅಂತ ಮಾಡ್ತಾ ಇರೋದು. ಇದರಲ್ಲಿ 22 ತರ ಸ್ಪೈಸಸ್ ಗಳಿದೆ. ಮೆಣಸಿನಕಾಯಿಂದ ಹಿಡಿದು ಜಾಕಾಯಿ, ಜಾಪತ್ರೆ, ಕಲ್ಲುವು, ಅನಾನಸ್ ಹೂವು, ಎಲ್ಲಾ ತರದ ಸ್ಪೈಸಸ್ ಗಳನ್ನ ಇಲ್ಲಿಗೆ ಹಾಕ್ತಾ ಇದೀವಿ. ಇವ್ರು ಹೇಳೋ ಪ್ರಕಾರ 15ರಿಂದ 20 kg ಆಗುತ್ತೆ. ಸೊ ಈಗ ಡೆಮೋ ತೋರ್ಸಕ್ ಬಂದಿದ್ದಾರೆ. ನಾವೀಗ ಪ್ರಾಡಕ್ಟ್ ಗಳನ್ನ ಹಾಕಿದೀವಿ. ಈ ತರ ಡೋರ್ ಹಾಕಿ ಈ ತರ ಲಾಕ್ ಮಾಡಿ, ಇಷ್ಟೇ ಇದು ಸಿಂಪಲ್. ಈ ತರ ಲಾಕ್ ಮಾಡಿಬಿಟ್ಟು ಈ ತರ ಇದೆ ನೋಡಿ. ನಿಮ್ಗೆ ಯಾವ ನೈಸ್ ಬೇಕೋ ಆ ನೈಸ್. ವಾವ್, ನುಣ್ಣಗಾಗಿದೆ ಸರ್. ಬನ್ನಿ, ಇಲ್ಲಿ ನಿಮ್ಗೆ ಬೇಕಾಗಿರೋ ತರ ಪೌಡರ್ ಆಗಿದೆಯಾ? ಆಗಿದೆ ಸರ್. ನಮಗೆ ಫೈನ್ ಪೌಡರ್ ಬೇಕಿತ್ತು, ಇದಕ್ಕೆ ಫೈನ್ ಪೌಡರ್ ಆಗಿದೆ. ಓಕೆ ಸರ್, ಗುಡ್. ಸೊ ಇಲ್ಲಿ ನಾವು ನೋಡ್ತಾ ಇರ್ಬೋದು, ಫೈನ್ ಆಗಿ ಜಸ್ಟ್ ಒಂದು 5-10 ನಿಮಿಷದಲ್ಲಿ 1.5 kg ಪಲಾವ್ ಮಿಕ್ಸ್ ಇವಾಗ ಪೌಡರ್ ಆಗಿದೆ. ಯಾವ ರೀತಿ ಇದನ್ನ ಆಚೆ ತೆಗೆಯೋದು ಇವಾಗ? ನೋಡಿ ಸರ್, ಈ ತರ ಕ್ಲೋಸ್ ಮಾಡಿಬಿಟ್ಟಾದ್ರೂ ತೆಗಿಬಹುದು. ಮಿಷನ್ ಸ್ಟಾರ್ಟ್ ಅಲ್ಲಿ ಇಟ್ಕೊಂಡು ನೀವು ಯಾವ ತರ ಅಂದ್ರೆ ಈ ತರ ಮಿಷನ್ ಸ್ಟಾರ್ಟ್ ಆಗಬೇಕು. ಸ್ಟಾರ್ಟ್ ಆಗಿ ಇದನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ಕೆಳಗಡೆ ಪೌಡರ್ ಬರುತ್ತೆ. ಮಿಷನ್ ಸ್ಟಾರ್ಟ್ ಮಾಡೋಣ. ಸೊ ನೀವು ಇವಾಗ ಪಲಾವ್ ಪೌಡರ್ ನೋಡಿದ್ರೆ, ಇವಾಗ ಚಿಲ್ಲಿ ಪೌಡರ್ ಯಾವ ರೀತಿ ಮಿಕ್ಸ್ ಆಗುತ್ತೆ ನೋಡೋಣ ಅಂತ. ಒಣಮೆಣಸಿನ್ಕಾಯಿ ಹಾಕಿದ್ದಾರೆ ಇಲ್ಲಿ. ಸೊ ನೋಡಿದ್ರಲ್ಲ, ಇದೇ ಕಂಟೈನರ್ ಅಲ್ಲಿ ನಾವು ಫುಲ್ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಹಾಕಿದ್ವಿ. ಇವಾಗ ಅದು ಪೌಡರ್ ಆಗಿದೆ. ಒಂದು ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ನಿಮ್ಮ ಹತ್ರ ಇತ್ತು ಅಂತ ಹೇಳಿದ್ರೆ, ನಿಮಗೆ ಒಂದು ಒಳ್ಳೆ ಗ್ರೈಂಡರ್, ಒಂದು ಹೈ ಪವರ್ ಗ್ರೈಂಡರ್ ಬೇಕು ಅಂತ ಹೇಳಿದ್ರೆ, ನಾವು ಕೊಡೋ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇಂದ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಮತ್ತೆ ಈ ವಿಡಿಯೋದಲ್ಲಿ ಕೊಟ್ಟಿರ್ತೀನಿ. ಅದ್ರ ಮುಖಾಂತರ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಇದೇ ಥರದ್ದು ಒಂದು ಗ್ರೈಂಡರ್ನ ನಿಮ್ಮ ಮನೆಗೆ ತಂದ್ಕೋಬಹುದು, ಮನೆ ಅವ್ರ ಫ್ಯಾಕ್ಟ್ರಿ. ಮತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ ಬೇರೆಯವ್ರಿಗೂ ಈ ವಿಡಿಯೋ ಬಗ್ಗೆ ತಿಳಿಸ್ಬೋದು. ನಾನು ಅಕ್ಷಯ್ ರೇವಣ್ಕರ್, ಮಸಾಲಾ ಚಾಯ್ ಮೀಡಿಯಾ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.